ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ 2026 ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. DSRTಯಿಂದ ಬಿಡುಗಡೆ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಕ್ವಶನ್ ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ಪ್ಯಾಟ್ರನ್ನಲ್ಲಿ ಕೇಳಿದ್ದಾರೆ ಅಂತ ಹೇಳಿ ಪ್ರಿಪೇರ್ ಆಗಿ ಈಗಲೇ ನಿಮ್ಮ ಎಕ್ಸಾಮ್ಗೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಒಟ್ಟಾರೆ 40 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 4 ಪ್ರಶ್ನೆಗಳಿದೆ. ಫಸ್ಟ್ ಕ್ವಶನ್, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಕೇಳಿದ್ದಾರೆ. ಸೊ ಇಲ್ಲಿ ತಕ್ಷಶಿಲೆ, ಕಳಿಂಗ, ಪಾಟಲಿಪುತ್ರ, ಸಾರನಾಥ ಕೊಟ್ಟಿದ್ದಾರೆ. ಸೊ ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವ ವಹಿಸಿದ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಮಲ್ಲಿಕಾಫರ್, ನಜರತ್ ಖಾನ್, ಹೈನುಲ್ ಮುಲ್ಕ, ಉಲಕ್ ಖಾನ್ ಅಂತೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದು ಮಲ್ಲಿಕಾಫರ್ ಆಗಿರ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿ ಪರಿಚಯಿಸಿದನು. ಅಕ್ಬರ್, ಬಾಬರ್, ಶೇರ್ಷಾ, ಜಹಾಂಗೀರ್ ಅಂತ ಇದೆ ಮಕ್ಕಳ. ಸೊ ಅದು ಬಾಬರ್ ಆಗಿರ್ತದೆ ಮಕ್ಕಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರಪಂಚದಲ್ಲೇ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ. ಭಾರತ, ಚೀನಾ, ಇರಾನ್, ಸೌದಿ ಅರೇಬಿಯಾ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಆಬ್ವಿಯಸ್ಲಿ ಸೌದಿ ಅರೇಬಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇದೆ. 5ನೆಯ ಪ್ರಶ್ನೆ, ರಾಜಪ್ರಭುತ್ವ ಎಂದರೇನು ಅಂತೇಳಿ ಕೇಳಿದ್ದಾರೆ. ಸೊ ರಾಜಪ್ರಭುತ್ವ ಅಂದರೆ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ರಾಜಪ್ರಭುತ್ವ ಅಂತ ಹೇಳಿ ಕರೆಯಲಾಗ್ತದೆ. 6ನೇ ಪ್ರಶ್ನೆ, ಏಕರೂಪ ನಾಗರಿಕತೆ ಸಂಹಿತೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನನ್ನು ಜಾರಿ ಮಾಡುವುದಕ್ಕೆ ಏಕರೂಪ ನಾಗರಿಕ ಸಂಹಿತೆ ಅಂತೇಳಿ ಕರೆಯಲಾಗ್ತದೆ. 7ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಹೊಂದಿದ್ರು. ಸೊ ಅದು ಶ್ರೀಕೃಷ್ಣ ದೇವರಾಯ ಆಗಿರ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಬಿಳಿಯ ಬಣ್ಣ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಆಬ್ವಿಯಸ್ಲಿ ಅದು ಶಾಂತಿಯನ್ನು, ಪೀಸನ್ನು ಸೂಚಿಸುವಂಥದ್ದು. ಶಾಂತಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಥರ್ಡ್ ಮೇನ್ ಬಿಟ್ಟ ಸ್ಥಳವನ್ನು ತುಂಬಿರಿ. 9ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದಂತಹ ವರ್ಷವನ್ನು ಕೇಳಿದ್ದಾರೆ. ಯಾವ ವರ್ಷದಲ್ಲಿ ಅದು ಆಗ್ತದೆ ಅಂದರೆ 1948 ಡಿಸೆಂಬರ್ 10. ನೆಕ್ಸ್ಟ್ 10ನೇ ಪ್ರಶ್ನೆ, ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡ್ತಾನೆ. ಸೊ ಅದನ್ನು ಅಕ್ಬರ್ ನಿರ್ಮಾಣ ಮಾಡುವಂಥದ್ದು ಫತೇಪುರ್ ಸಿಕ್ರಿಯನ್ನು. ನೆಕ್ಸ್ಟ್ 11ನೇದು, ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ ಅಂತೇಳಿ ಕೇಳಿದರೆ ಅದು ಉತ್ತರಾರ್ಧ ಗೋಳದಲ್ಲಿ ಇರುವಂಥದ್ದು ಏಷ್ಯಾ ಖಂಡ. ನೆಕ್ಸ್ಟ್ 12ನೆಯ ಪ್ರಶ್ನೆ, ಪ್ರಪಂಚದ 2ನೇ ಚಿಕ್ಕ ಭೂಖಂಡ. ಸೊ ಅದು ಯುರೋಪ್ ಆಗಿರ್ತದೆ. ನೆಕ್ಸ್ಟ್ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 13ನೇ ಪ್ರಶ್ನೆ, ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿ. ಸೊ ಯಾವೆಲ್ಲ ಪ್ರಮುಖ ನದಿಗಳಿದ್ದಾವೆ ಆಫ್ರಿಕಾ ಖಂಡದಲ್ಲಿ? ಒಂದು ನೈಲ್, ನೈಜರ್, ಕಾಂಗೋ, ಜಾಂಬೇಜಿ ಮುಂತಾದವುಗಳು ಆಫ್ರಿಕಾ ಖಂಡದಲ್ಲಿ ಇರುವಂತಹ ನದಿಗಳು. ನೆಕ್ಸ್ಟ್, ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದಂತಹ ರಜಪೂತ ಮನೆತನಗಳನ್ನು ಕೇಳಿದ್ದಾರೆ. ಸೊ ಯಾವೆಲ್ಲ? ಮೊದಲನೇದು ಗುರ್ಜರ್ ಪ್ರತಿಹಾರರು, ಪಾಲರು, ಚೌಹಾಣರು, ಗುಹಿಲರು. ಸೊ ಇವರೆಲ್ಲ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ರಜಪೂತ ಮನೆಗಳಾಗಿರ್ತದೆ. 15ನೇ ಪ್ರಶ್ನೆ, ಭಾರತ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಯಾವ್ಯಾವು? ಯಾವೆಲ್ಲ ಪ್ರಾಣಿಗಳು ಇದ್ದಾವೆ ಅಂತ ಹೇಳಿದರೆ ಸಿಂಹ, ಆನೆ, ಗೂಳಿ, ಕುದುರೆ. ಇದಿಷ್ಟು ಪ್ರಾಣಿಗಳು ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವಂತಹ ಪ್ರಾಣಿಗಳು. 16ನೇ ಪ್ರಶ್ನೆ, ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಿ. ಸೊ ಯಾವೆಲ್ಲ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಅಂತ ಹೇಳಿದರೆ ಭಾರತ, ಪಾಕಿಸ್ತಾನ, ಚೀನಾ, ಶ್ರೀಲಂಕಾ, ಮಯನ್ಮಾರ್ ಮುಂತಾದವುಗಳು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಾಗಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಕುತುಬ್ ಮಿನಾರ್ ಎಲ್ಲಿದೆ? ಅದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದವರು ಯಾರು? ಸೊ ಕುತುಬ್ ಮಿನಾರ್ ದೆಹಲಿಯಲ್ಲಿದೆ. ಇಲ್ತಮಷ್ ಅದನ್ನು ಪೂರ್ಣಗೊಳಿಸ್ತಾನೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸಿಖ್ಖರ ಪಂಚಕ ಕಾರಕಗಳನ್ನು ಹೆಸರಿಸಿ ಅಂತೇಳಿ ಕೇಳಿದರೆ ಅದು ಸಿಖ್ಖರ ಪಂಚಕಾರಕಗಳೆಂದರೆ ಕೇಶ, ಕಂಗ, ಕೃಪಣ, ಕಚ್ಚೆ, ಕಂಕಣ. 19ನೇ ಪ್ರಶ್ನೆ, ಮತದಾನದ ಮಹತ್ವವನ್ನು
ತಿಳಿಸಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಮತದಾನದ ಮಹತ್ವ ಏನಪ್ಪ ಅಂದರೆ, ಪ್ರಜೆಗಳು ತಮಗೆ ಇಷ್ಟವಾದ ಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ. ಪ್ರಜೆಗಳು ರಹಸ್ಯ ಮತದಾನದ ಮೂಲಕ ತಮಗೆ ಇಷ್ಟವಾದ ಪ್ರಜೆಗಳನ್ನು ಆಯ್ಕೆ ಮಾಡ್ತಾರೆ. ಮತದಾನವು ಎಲ್ಲ ವರ್ಗದ ಜನರು ಪ್ರಾತಿನಿಧ್ಯಕ್ಕೆ ಅವಕಾಶವನ್ನು ನೀಡುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹಿಸುವ ಅಂಶಗಳು ಯಾವ್ಯಾವು ಕೇಳಿದ್ದಾರೆ. ಒಂದು, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ ಇತ್ಯಾದಿ ಆಗಿರುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಯುರೋಪನ್ನು ಪರ್ಯಾಯ ದ್ವೀಪ ಅಂತ ಹೇಳಿ ಕರೆಯಲಾಗ್ತದೆ ಯಾಕೆ. ಯಾಕೆಂದರೆ ಯುರೋಪ್ ಖಂಡವು 3 ಕಡೆ ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳಿಂದ ಆವರಿಸಿದೆ. ಒಂದು ಭಾಗ ಪೂರ್ವ ಭಾಗಕ್ಕೆ ಏಷ್ಯಾ ಖಂಡ ಇರುವುದರಿಂದ ಯುರೋಪನ್ನು ಏಷ್ಯಾ ಪರ್ಯಾಯ ದ್ವೀಪ ಅಂತ ಹೇಳಿ ಕರೆಯಲಾಗ್ತದೆ. 22ನೇ ಪ್ರಶ್ನೆ, ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯುವರು ಏಕೆ. ಯಾಕೆ ಆ ರೀತಿ ಕರೀತಾರೆ ಅಂದರೆ, ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಆಫ್ರಿಕಾ ಖಂಡದಲ್ಲೇ ಹಾದು ಹೋಗುವುದರಿಂದ ಮತ್ತು ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಮತ್ತು ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುವುದರಿಂದ ಈ ಖಂಡವನ್ನು ಕೇಂದ್ರೀಯ ಭೂಖಂಡ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 5th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಬಸವೇಶ್ವರ ಚಿಂತನೆಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ಸೊ ಇವರು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸ್ತಾರೆ. ಕಾಯಕವೇ ಕೈಲಾಸ ಇವರ ಮುಖ್ಯ ಬೋಧನೆ. ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞ ಯಾಗಾದಿಗಳನ್ನು ಖಂಡಿಸಿ ದೇಹವೇ ದೇಗುಲ ಅಂತ ಹೇಳ್ತಾರೆ. ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಮಾತಿನ ಮೂಲಕ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡ್ತಾರೆ. ಬಸವ ಕಲ್ಯಾಣದಲ್ಲಿ ವಚನಕಾರರ ವೇದಿಕೆಯಾದ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಬಸವೇಶ್ವರರು 1000ಕ್ಕೂ ಹೆಚ್ಚಿನ ವಚನಗಳನ್ನು ರಚಿಸಿದ್ದಾರೆ. ಅವು ಕೂಡಲ ಸಂಗಮ ದೇವ ಎಂಬ ಅಂಕಿತದೊಂದಿಗೆ ಕೊನೆಗೊಳ್ಳುತ್ತವೆ. ವಚನ ಚಳುವಳಿಯ ಪ್ರಮುಖರಾದಂಥ ಶ್ರೀ ಬಸವೇಶ್ವರರು ಮಾನವ ಕುಲದ ಕಲ್ಯಾಣಕ್ಕಾಗಿ ನೀಡಿದ ಸಂದೇಶವು ಸರ್ವಕಾಲಿಕವಾದದ್ದು. ಕರ್ನಾಟಕ ಸರ್ಕಾರವು ದಿನಾಂಕ 13/2/2024 ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಿಸಿದೆ. ಸೊ ಇದಿಷ್ಟು ಅದಕ್ಕೆ ಸಂಪೂರ್ಣ ಉತ್ತರ ಆಗಿದೆ. ನೆಕ್ಸ್ಟ್ ನಿಮಗೆ 24ನೇ ಪ್ರಶ್ನೆಯಲ್ಲಿ ಭಾರತದ ನಕ್ಷೆ ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ತಾಳಿಕೋಟೆ, ಕೆಳದಿ, ವಿಜಯನಗರ, ಶೃಂಗೇರಿ. ಸೊ ಇಲ್ಲಿ ನೋಡಿ ಇದೆ ಕೆಳದಿ, ಇಲ್ಲೇ ಇದೆ ಮಕ್ಕಳ ನೋಡಿ, ಇದು ಕೆಳದಿ ಆಗಿರುತ್ತೆ. ಶೃಂಗೇರಿ, ನೆಕ್ಸ್ಟ್ ತಾಳಿಕೋಟೆ. ಸೊ ಇಂಡಿಯಾ ಮ್ಯಾಪನ್ನು ನೀವು ಕರೆಕ್ಟಾಗಿ ಬರೀಬೇಕು ಮಕ್ಕಳ. ಸೊ ತಾಳಿಕೋಟೆ ಮತ್ತು ಅವ್ರು ಇನ್ನೊಂದು ಕೇಳಿರೋವಂಥದ್ದು ಶೃಂಗೇರಿ ಆಗಿರ್ತದೆ ಮಕ್ಕಳ. ನೋಡಿ ಶೃಂಗೇರಿಯೂ ಸಹ ಇಲ್ಲೇ ಇದೆ. ಶೃಂಗೇರಿ, ಕೆಳದಿ, ತಾಳಿಕೋಟೆ, ತಾಳಿಕೋಟೆ ನೋಡಿ ಇಲ್ಲಿದೆ. ಸೊ ಇದಿಷ್ಟು ನೀವು ಮಾರ್ಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ 3 ಅಂಕಗಳು, 4 ಅಂಕಗಳು ಈ ಮೇನಲ್ಲಿ ಕೇಳಿರುವಂಥದ್ದು. ಸೊ ಅದಷ್ಟು ನಿಮಗೆ ಇಲ್ಲಿ ಸಿಗ್ತದೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಭಾರತ ನಕ್ಷೆಯನ್ನು ಬರೀಲಿಕ್ಕೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.